ಶುಭೋದಯ. ನಾಡಿನ ಸಮಸ್ತ ಜನತೆಗೆ ದೀಪಗಳ ಹಬ್ಬ, ಬೆಳಕಿನ ಹಬ್ಬ, ದೀಪಾವಳಿಯ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಳೆ ಲಕ್ಷ್ಮಿಯನ್ನ ಕೂರಿಸಬೇಕು, ಯಾವ ಸಮಯದಲ್ಲಿ ಕೂರಿಸಬೇಕು, ಯಾವ ದಿನ ಕೂರಿಸಬೇಕು, ಹಾಗೆ ಪಟಾಕಿ ಯಾವೆಲ್ಲ ರಾಶಿಗಳವರಿಗೆ ಕಂಟಕವನ್ನ ತರುತ್ತೆ, ಜೊತೆಗೆ ದ್ವಾದಶ ರಾಶಿಗಳವರ ಈ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ತಮಗೂ ಕೂಡ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಸಮಸ್ತ ಪಬ್ಲಿಕ್ ಟಿವಿ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಹಬ್ಬದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಚಿತ್ತಾ ನಕ್ಷತ್ರದ ಒಂದು ಭಾವದಲ್ಲಿ, ಆ ಕುಜನ ಭಾವದಲ್ಲಿ ಆ ಚಂದ್ರನ ಸಂಚಾರ, ಅದರೊಟ್ಟಿಗೆ ಗುರುವು ಇರ್ತಕ್ಕಂಥದ್ದು, ತದನಂತರವಾಗಿ ರವಿಯ ಸಂಚಾರ, ರವಿಯ ಒಟ್ಟಿಗೆ ಚಂದ್ರನ ಸಂಚಾರ ನಡೀತಾ ಇರ್ತಕ್ಕಂಥದ್ದು. ಏನಿಲ್ಲ ಫಲಾಫಲಗಳನ್ನು ನೋಡ್ಬೋದು. ಮಕ್ಕಳಿಂದ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡುವಂಥ ಒಂದು ಸ್ಥಿತಿಗತಿಗಳು ಬರುವಂಥದ್ದು. ಗರ್ಭದೋಷಗಳು, ಸಂತಾನ ಸಮಸ್ಯೆಗಳು ವಿಪರೀತವಾಗಿ ಕಾಡುವಂಥ ಒಂದು ಸ್ಥಿತಿ. ಜೂಜು, ರೇಸ್, ಲಾಟರಿ, ಸ್ವೀಟ್ ಮುಂತಾದ ಕಾನೂನು ಬಾಹಿರವಾದಂಥ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಅಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಧಾರ್ಮಿಕ ಕ್ಷೇತ್ರಗಳಲ್ಲಿ, ದೇವತಾ ಕ್ಷೇತ್ರಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಅಡೆತಡೆಗಳು ಬರತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ಈ ಮೇಷರಾಶಿಯನ್ನು ನೋಡುವಂಥದ್ದು. ಅದರಲ್ಲೂ ಕೂಡ ಪ್ರಯಾಣದಲ್ಲಿ ಸಮಸ್ಯೆಗಳೆದುರಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು. ಓಂ ಗಂ ಗಣಪತಿ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ವೃಷಭ ರಾಶಿ, ಸಂಗಾತಿ, ಅಹಂಭಾವ, ಒರಟುತನ, ಆ ಥರದ ಸ್ವಭಾವಗಳಿಂದ ನೋವು, ನಿರಾಸೆಯನ್ನು ಅನುಭವಿಸುವಂಥ ಒಂದು ಸ್ಥಿತಿ. ಆಕಸ್ಮಿಕವಾಗಿ ಘಟಿಸಿದಂಥ ಘಟನೆಗಳು ಮತ್ತೆ ಮರುಕಳಿಸ್ತಕ್ಕಂಥ ಒಂದು ಸಂದರ್ಭಗಳು ಬರುವಂಥದ್ದು. ಸರ್ಕಾರಿ ಪತ್ರ ವ್ಯವಹಾರಗಳಿಗೆ, ಸರ್ಕಾರಿ ಕೆಲಸ ಕಾರ್ಯಗಳಿಗೆ, ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ನಷ್ಟಗಳಾಗ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳು ಶತ್ರುಗಳಾಗ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳು ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳಿಂದ ಇವತ್ತಿನ ದಿವಸ ನೋಡುವಂಥದ್ದು. ಯಂತ್ರೋಪಕರಣಗಳಿಂದ, ಎಲೆಕ್ಟ್ರಾನಿಕ್ ವಸ್ತುಗಳಿಂದ, ವಾಹನಗಳಿಂದ ಪೆಟ್ಟನ್ನು ತಿನ್ನುವಂಥ ಒಂದು ಸ್ಥಿತಿಯೂ ಕೂಡ ಈ ವೃಷಭ ರಾಶಿ ನೋಡ್ತಾಗಿರುವಂಥದ್ದು. ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ರಕ್ತದೋಷಗಳು, ಅರ್ನಿಯ, ಅಲ್ಸರ್, ಹೊಟ್ಟೆ ನೋವು, ಗುಪ್ತವ್ಯಾಧಿಗಳು, ಉಷ್ಣಬಾಧೆ, ಕೆಮ್ಮು ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದು. ಸ್ನೇಹಿತರಿಂದ ಸಂಕಷ್ಟ, ಪಾಲುದಾರಿಕೆ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸುವಂಥದ್ದು. ಬಂಧು ಬಾಂಧವರ ಮಾತು ಕೇಳಿ ಸಂಗಾತಿ ಶತ್ರುವಾಗಿ ಪರಿವರ್ತನೆಯಾಗುವಂಥದ್ದನ್ನು ಇವತ್ತಿನ ದಿವಸ ಈ ಮಿಥುನ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಲಲಿತಾಂಬಿಕಾಯಿ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಮಕ್ಕಳಿಂದ ಆರ್ಥಿಕ ನಷ್ಟಗಳಾಗ್ತಕ್ಕಂಥದ್ದು. ಸ್ವಯಂಕೃತ ಅಪರಾಧದಿಂದ ಮಕ್ಕಳನ್ನು ಶತ್ರುಗಳನ್ನಾಡಿ ಮಾಡಿಕೊಳ್ತಕ್ಕಂಥ ಒಂದು ಭಾವ. ಬಂದಂಥ ಅವಕಾಶಗಳು ಕೈತಪ್ಪಿ ಹೋಗುವಂಥದ್ದು. ಮೇಲಧಿಕಾರಿಗಳ ದರ್ಪದ ನಡವಳಿಕೆಗಳಿಂದ, ಪರಸ್ಪರ ವಾಗ್ವಾದಗಳಿಂದ ಉದ್ಯೋಗಕ್ಕೆ ಕಂಟಕ ಬರತಕ್ಕಂಥ ವಾತಾವರಣ ಈ ಕಟಕ ರಾಶಿ ನೋಡ್ದಾಗಿರುವಂಥದ್ದು. ಗಣಪತಿಗೆ ಗರಿಕೆಯಿಂದ ಅರ್ಚನೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಸ್ವಂತ ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕಾರ್ಯ ಕರ್ತವ್ಯಗಳಲ್ಲಿ ಜಯದ ವಾತಾವರಣ ಬರುವಂಥದ್ದು. ಸಹೋದರ ಸಹೋದರಿಯರಿಗಾಗಿ, ನೆರೆಹೊರೆಯವರ ಸಹಾಯಕ್ಕಾಗಿ, ದೇವತಾ ದರ್ಶನಕ್ಕಾಗಿ ಪ್ರಯಾಣವನ್ನು ಮಾಡುವಂಥ ಒಂದು ಸಂದರ್ಭಗಳು ಬರುವಂಥದ್ದು. ಮನೋರಂಜನೆ, ಉನ್ನತ ವಿದ್ಯಾಭ್ಯಾಸ, ಕಲೆ, ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು. ಭೂ ವ್ಯವಹಾರಗಳಿಂದ ಧನಾಗಮನವೂ ಕೂಡ ಆಗುವಂಥ ಒಂದು ದಿವಸ ಈ ಸಿಂಹರಾಶಿ ನೋಡ್ದಾಗಿರುವಂಥದ್ದು. ಕಾಗೆಗಳಿಗೆ ಆಹಾರವನ್ನು ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ವಾಹನ ಅಪಘಾತಗಳಾಗಿ ಹಾಸಿಗೆ ಹಿಡಿಯುವಂಥ ಸಂದರ್ಭ. ಸ್ವಲ್ಪ ಎಚ್ಚರಿಕೆಯ ಚಾಲನೆಯನ್ನು ಮಾಡತಕ್ಕಂಥದ್ದು ಬಹಳ ಒಳಿತು. ಮುಖಕ್ಕೆ ಪೆಟ್ಟು ಬೀಳ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ದಾಯಾದಿಗಳಿಂದ, ನೆರೆಹೊರೆಯವರಿಂದ, ಬಂಧು ಬಾಂಧವರಿಂದ ನಷ್ಟಗಳು ಅಧಿಕವಾಗಿ ಬರುವಂಥದ್ದು. ಪಿತ್ರಾರ್ಜಿತ ಆಸ್ತಿ ವಿಷಯಗಳು ಕಲಹಕ್ಕೆ ದಾರಿ ಮಾಡಿಕೊಳ್ತಕ್ಕಂಥದ್ದು. ಕೋರ್ಟ್ ಮೆಟ್ಟಿಲಿರ್ತಕ್ಕಂಥ ಒಂದು ಸಂದರ್ಭಗಳನ್ನೆಲ್ಲ ನಿರ್ಮಾಣ ಮಾಡಿ ಬರ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳ ಮಧ್ಯಪ್ರವೇಶದಿಂದ ಇನ್ನಷ್ಟು ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ವಾತಾವರಣ ಈ ಕನ್ಯಾ ರಾಶಿ ನೋಡಾಗಿರುವಂಥದ್ದು. ತುಪ್ಪವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ.
ಗೀತಾ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ ಅವರೇ. ನಮಸ್ತೆ ಮೇಡಮ್. ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತಮ್ಮ. ಇಲ್ರಿ, ಮ್ಯೂಟ್ ಮಾಡಿದೇನ್ರಿ, ಈ ಕಡೆ ರೂಮ್ ಹತ್ರ ಬಂದಿದ್ದೇನ್ರಿ. ಇಲ್ಲ ನಮ್ ವಾಯ್ಸ್ ನಮ್ಗೆ ಕೇಳಿಸ್ತಾ ಇದೆ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಯಾರ ಬಗ್ಗೆನೂ ಕೇಳಕ್ಕಾಗಲ್ಲ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬಗ್ಗೆ ಕೇಳ್ಬೇಕಾಗಿತ್ರಿ ಮೇಡಮ್. ಇದು ನಮ್ದು ಉದ್ಯೋಗದ್ದು ಒಂದ್ ಸ್ವಲ್ಪ ಮದ್ವೆ ಬಗ್ಗೆ ಸರಿ, ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 3/10/1989 ರೀ. ಸರಿ, ಸಮಯ ತಿಳಿಸಿ. ಸಮಯ ಬೆಳಗಿನ ಜಾವ 3:30 ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ಅದೇ ಗುರುಜಿ, ಮದ್ವೆ ಬಗ್ಗೆ ಒಂದ್ ಸ್ವಲ್ಪ ಉದ್ಯೋಗದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಸ್ವಾತಿ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಬುಧ ವಚ್ಚಂಗತನಾಗಿ ವಕ್ರತ್ವವನ್ನು ಹೊಂದಿರತಕ್ಕಂಥ ಶುಕ್ರ ಸ್ವಕ್ಷೇತ್ರ ಲಗ್ನಾಂಶವನ್ನು ನೋಡಿದಾಗ ಮಖ ನಕ್ಷತ್ರ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಅದರಲ್ಲೂ ಕೂಡ ಈ ಜಾತಕ ಯಾರನ್ನಾದರೂ ಇಷ್ಟಪಟ್ಟು ಮದುವೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಬಂಧುಗಳಲ್ಲೊಬ್ಬರನ್ನ ಇಷ್ಟಪಟ್ಟು ಮದುವೆ ಆಗ್ತಕ್ಕಂಥದ್ದು ಅಥವಾ ಬಂಧುಗಳಲ್ಲೊಬ್ಬರು ನಿಮ್ಮನ್ನ ಆರಿಸಿಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಸದ್ಯದಲ್ಲಿಲ್ಲ, 8 ತಿಂಗಳ ನಂತರ ಅದರ ಒಂದು ಪ್ರಾಪ್ತಿಗಳು ಬರ್ತಕ್ಕಂಥದ್ದು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಉದ್ಯೋಗ ಮಾಡತಕ್ಕಂಥ ಅರ್ಹತೆಗಳು ಈ ಜಾತಕಕ್ಕೆ ಇಲ್ಲ. ಬಂದಂಥ ಸಂಗಾತಿಗೆ ಏಳಿಗೆ ಆಗ್ತಕ್ಕಂಥ ಜಾತಕವಾಗಿರ್ತಕ್ಕಂಥ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡುವಂಥ ಜಾತಕವಂತೂ ಈ ಜಾತಕದಲ್ಲಿ ಇಲ್ಲ. ಆ ಯೋಗವೂ ಕೂಡ ಈ ಜಾತಕಕ್ಕೆ ಇಲ್ಲ. ಶುಭವಾಗಲಿ. ಧನ್ಯವಾದಗಳು ಗೀತಾ ಅವರೇ. ಮತ್ತೊಬ್ರು ಕಾಲರ್ ಸುಬ್ರಹ್ಮಣ್ಯ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 2/1/1977. 2/1/1977. ಕೃತಿಕ ನಕ್ಷತ್ರ, ವೃಷಭ ರಾಶಿ. ಸಮಯ ತಿಳಿಸಿ, ಹುಟ್ಟಿದ ಸಮಯ. 1:20 ಬೆಳಿಗ್ಗೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಃ ಶಿವಾಯ. 1:20 AM PM. AM. ಹಾಗಾಗಿ ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಈ ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ಕೃತಿಕಾ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಗುರು ವಕ್ರತ್ವ, ಶನಿ ವಕ್ರತ್ವ, 3 ಗ್ರಹಗಳ ವಕ್ರತ್ವ. ಲಗ್ನಾಂಶವನ್ನು ನೋಡಿದಾಗ ಚಿತ್ತಾ ನಕ್ಷತ್ರದಲ್ಲಿ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಲಗ್ನದಲ್ಲಿ ರಾಹು, ಗುರುಚಾಂಡಳ ಯೋಗದ ಸ್ಥಿತಿ, ಅತಿಯಾದ ಒಳ್ಳೆಯತನ. ನನಗೆ ಸಂಕಷ್ಟ ಬಿದ್ದರೂ ಪರವಾಗಿಲ್ಲ, ಬೇರೆಯವರಿಗೆ ಒಳಿತಾಗಬೇಕು, ಬೇರೆಯವರ ನೆಮ್ಮದಿ ಚೆನ್ನಾಗಿರಬೇಕು, ತನ್ನ ಅಕ್ಕಪಕ್ಕದವರಿಗೆಲ್ಲರಿಗೂ ಕೂಡ ಅನುಕೂಲವಾಗಬೇಕು, ನನ್ನ ಜೊತೆಯಲ್ಲಿ 4 ಜನ ಒತ್ತುಕೊಂಡು, ಅಂದರೆ ನನ್ನ ಜೊತೆಯಲ್ಲಿ 4 ಜನವನ್ನು ಉದ್ಧಾರ ಮಾಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳಿಂದ, ಇಂಥ ಒಂದು ಆಲೋಚನೆಗಳಿಂದ, ಇದೇ ರೀತಿಯಾದ ಪರಿವರ್ತನೆಗಳಿಂದ ಪದೇ ಪದೇ ಮೋಸಕ್ಕೊಳಗಾಗ್ತಕ್ಕಂಥದ್ದು, ಪದೇ ಪದೇ ಏಟನ್ನು ತಿಂತಕ್ಕಂಥದ್ದು, ಅವರು ಉದ್ಧಾರ ಆಗ್ತಾರೆ. ನೀವು ಮಾತ್ರ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭಗಳು ಬರುತ್ತೆ ಅಂತ ಹೇಳ್ತದೆ. ಅದರಲ್ಲೂ ಕೂಡ ಈ 4 ವರ್ಷಗಳಿಂದ ಇತ್ತೀಚೆಗಂತೂ ಅನುಭವಿಸಿರ್ತಕ್ಕಂಥ ನರಕ ಅಷ್ಟಿಷ್ಟಲ್ಲ, ಏನು ಅಪಮಾನ ಅಪನಿಂದನೆಗಳೆಲ್ಲವನ್ನು ಕೂಡ ಅನುಭವಿಸಿ ಆರ್ಥಿಕ ಸಂಕಷ್ಟ ಅಂತಕ್ಕಂಥದ್ದು ವಿಪರೀತವಾಗಿಬಿಟ್ಟಿದೆ. ಅದನ್ನು ಬಗೆಹರಿಸಲಾಗದ ರೀತಿಯಲ್ಲಿ ನಿಂತು ಬಿಟ್ಟಿದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ವಿಶೇಷವಾಗಿ ಈ ಜಾತಕಕ್ಕೆ ಅನುಕೂಲಗಳಾಗಬೇಕು ಅಂದ್ರೆ ಪ್ರತಿ ದಿವಸ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ನಿಮ್ಮ ಕೈಲಿ ಶಕ್ತಿ ಆದರೆ ದುರ್ಗಾ ಹೋಮವನ್ನ ಶಾಸ್ತ್ರೋಕ್ತವಾಗಿ ಮಂತ್ರಶುದ್ಧತ್ವದಿಂದ ವ್ಯಕ್ತಿ ಶುದ್ಧತ್ವ ಇರುವಂತರ ಕೈಯಲ್ಲಿ ಮಾಡಿಸಿಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸಿ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಸಂಘಾತಿಯ ಹಠಮಾರಿತನದ ಧೋರಣೆಗಳು, ಅಹಂಭಾವದ ನಡವಳಿಕೆಗಳು, ವಿಚಿತ್ರವಾದಂಥ ವರ್ತನೆಗಳು, ನೋವು ಬಾಧೆನ ಅನುಭವಿಸುವಂಥ ಒಂದು ಸ್ಥಿತಿ, ದಾಂಪತ್ಯದಲ್ಲಿ ಬಿರುಕು ಮೂಡ್ತಕ್ಕಂಥ ಒಂದು ಸಂದರ್ಭಗಳು ಬರುವಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದ ಪ್ರಮಾಣ ಅಧಿಕವಾಗಿ ಬರುವಂಥದ್ದು. 2ನೇ ಮಗ ಅಥವಾ ಮಗಳಿಂದ ಲಾಭವಾಗ್ತಕ್ಕಂಥದ್ದು. ತಂದೆಯ ಆಜ್ಞೆ ನಿಮಿತ್ತ ಅಥವಾ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳ ನಿಮಿತ್ತ, ಸರ್ಕಾರಿ ಕೆಲಸ ಕಾರ್ಯಗಳ ನಿಮಿತ್ತ, ಉನ್ನತ ಅಧಿಕಾರಿಗಳ ಭೇಟಿಗಾದ್ರೂ ಕೂಡ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬರುವಂಥದ್ದನ್ನು ಇವತ್ತಿನ ದಿವಸ ತುಲಾ ರಾಶಿ ನೋಡ್ದಾಗಿರುವಂಥದ್ದು. ಶ್ರೀ ರಾಜರಾಜೇಶ್ವರಿ ದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಉದ್ಯೋಗದಿಂದ ಧನಾಗಮನವಾಗ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದು, ಪೂರ್ವದಲ್ಲಿ ಮಾಡಿದಂಥ ಒಂದು ಸಾಲದ ಪ್ರಮಾಣಗಳಾದರೂ ಆಗ್ಬೋದು, ಅಥವಾ ತಂದೆ ಮಾಡಿದಂಥ ಒಂದು ಸಾಲದ ಪ್ರಮಾಣ ಅಥವಾ ಸ್ವಯಂಕೃತ ಅಪರಾಧಗಳಾದರೂ ಆಗ್ಬೋದು, ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯನ್ನು ತರುವಂಥ ರೀತಿಯಲ್ಲಿ ನಡೆಯುವಂಥದ್ದು. ಸರಿಯಾದ ಲೆಕ್ಕಾಚಾರವಿಲ್ಲದೆ ಅಥವಾ ಸಮಯ ಪ್ರಜ್ಞೆ ಇಲ್ಲದೆ
ಮಾಡುವಂಥ ವ್ಯವಹಾರಗಳಲ್ಲಿ ಸಂಕಷ್ಟವನ್ನು ಅನುಭವಿಸುವಂಥ ಒಂದು ದಿವಸವನ್ನು ಈ ವೃಶ್ಚಿಕ ರಾಶಿನವರು ನೋಡುವಂಥದ್ದು. ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡುವುದು. ಇನ್ನು ಧನುಸ್ಸು ರಾಶಿ, ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಜಯದ ಸೂಚನೆಗಳು ಬರುವಂಥದ್ದು, ಮಕ್ಕಳಿಂದ ಅನುಕೂಲ, ಗರ್ಭಿಣಿಯರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ಎಲ್ಲೋ ಸಣ್ಣ ಪ್ರಮಾಣದ ಸ್ವಲ್ಪ ಎಡವಟ್ಟುಗಳಾಗ್ತಕ್ಕಂಥ ಒಂದು ಸನ್ನಿವೇಶಗಳು ಬರುವಂಥದ್ದು, ದೇವದ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ತೊಡಕುವಂಥ ವಾತಾವರಣ, ತಂದೆಯಿಂದ ಲಾಭವಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುವಂಥದ್ದನ್ನು ಈ ಧನುಸ್ಸು ರಾಶಿನವರು ನೋಡುವಂಥದ್ದು. ಜೇನುತುಪ್ಪವನ್ನು ಅರಿಯುವ ನೀರಿನಲ್ಲಿ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಭೂ ವ್ಯವಹಾರಗಳು, ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳು, ಕೋರ್ಟ್ ಮೆಟ್ಟಿಲಿರುವಂಥ ಒಂದು ವಾತಾವರಣ, ಅತಿ ವೇಗದ ಚಾಲನೆಯಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಅಪಘಾತಗಳಾಗ್ತಕ್ಕಂಥದ್ದು, ಗುಪ್ತ ಇಚ್ಛೆಗಳು, ಗುಪ್ತ ಸಂಬಂಧಗಳು, ಗುಪ್ತ ಆಲೋಚನೆಗಳು ಸಮಸ್ಯೆಗಳನ್ನು ತಂದೊಡ್ತಕ್ಕಂಥದ್ದು, ಅವುಗಳಿಂದ ಸ್ವಲ್ಪ ನಿದ್ರಾಭಂಗವೂ ಕೂಡ ಮಾಡಿಕೊಳ್ತಕ್ಕಂಥ ವಾತಾವರಣ, ತೆರಿಗೆ ಅಧಿಕಾರಿಗಳಿಂದ, ಸರ್ಕಾರದಿಂದ, ಉನ್ನತ ಅಧಿಕಾರಿಗಳಿಂದ ಸಮಸ್ಯೆಗಳನ್ನು ತಂದೊಡ್ಡುಕೊಳ್ತಕ್ಕಂಥದ್ದು ಇವತ್ತಿನ ದಿವಸ ಈ ಮಕರ ರಾಶಿಯನ್ನು ನೋಡುವಂಥದ್ದು. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಹೂವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡುವುದು. ಇನ್ನು ಕುಂಭರಾಶಿ, ದಾಯಾದಿಗಳಿಂದ ಅನುಕೂಲ, ಸಂಗಾತಿಯಿಂದ ಲಾಭವಾಗ್ತಕ್ಕಂಥ ಒಂದು ಸ್ಥಿತಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುವಂಥದ್ದು, ಸರ್ಕಾರಿ ಕಚೇರಿಗಳಲ್ಲಿ, ರಾಜಕಾರಣಿಗಳ ಹತ್ತಿರ, ಆಮದು ರಫ್ತು ವ್ಯಾಪಾರ ಕ್ಷೇತ್ರದಲ್ಲಿ, ಆಡಳಿತಾತ್ಮಕ ಕಚೇರಿಗಳಲ್ಲಿ, ಸರ್ಕಾರಿ ಅಧೀನದ ಕೈಗಾರಿಕೆಗಳಲ್ಲಿ ಒಂದು ಉದ್ಯೋಗದ ಲಾಭವಾಗ್ತಕ್ಕಂಥದ್ದು, ಸೇವಾ ವೃತ್ತಿಯ ಉದ್ಯೋಗಗಳು ದೊರಕತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡುವಂಥದ್ದು, ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡುವುದು. ಇನ್ನು ಮೀನರಾಶಿ, ಮಕ್ಕಳಿಂದ ಧನಾಗಮನವಾಗ್ತಕ್ಕಂಥದ್ದು, ಆದರೆ ಅದು ಉಳಿಯುವಂಥ ಒಂದು ಸಂಭವಗಳು ತುಂಬ ಕಡಿಮೆ ಇರತಕ್ಕಂಥದ್ದು, ಉಳಿಸಿಕೊಳ್ತಕ್ಕಂಥದ್ದು ನಿಮ್ಮ ಸ್ವಯಂಕೃತವಾಗಿ ಆಗಿರ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅಡೆತಡೆಗಳು ಬರ್ತಕ್ಕಂಥದ್ದು, ತಂದೆ ಶತ್ರುವಾಗಿ ಪರಿವರ್ತನೆಯಾಗ್ತಕ್ಕಂಥ ವಾತಾವರಣವೂ ಸೃಷ್ಟಿಯಾಗುವಂಥದ್ದು, ಅಧಿಕ ಉಷ್ಣ, ತಲೆನೋವು, ಗುಪ್ತವ್ಯಾಧಿ, ರಕ್ತದೋಷಗಳು, ಪಿತ್ತಬಾಧೆ, ಒಂದು ರೀತಿಯಾದಂಥ ಮಾಸ ದೋಷಗಳು ಪರಿವರ್ತನೆಯಾಗಿ ಬರ್ತಕ್ಕಂಥದ್ದು, ಮಾಂಗಲ್ಯಕ್ಕೆ ಕುತ್ತು ಬರ್ತಕ್ಕಂಥದ್ದು, ಪಿತ್ತಬಾಧೆಗಳು ಹೆಚ್ಚಾಗಿ ಕಾಡಿಸ್ತಕ್ಕಂಥದ್ದು, ಕಣ್ಣು ಹುರಿ ಕಾಡ್ತಕ್ಕಂಥ ಒಂದು ಸ್ಥಿತಿ ಈ ಮೀನರಾಶಿನವ್ರದ್ದಾಗಿರುವಂಥದ್ದು. ಸುಬ್ರಹ್ಮಣ್ಯನ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಗುರುಜಿ, ಇನ್ನು ದೀಪಾವಳಿ ಹಬ್ಬ ಬಂದೇ ಬಿಡ್ತು. ವಿಶೇಷತೆ ಅಂದರೆ ಪಟಾಕಿ. ಈ ಪಟಾಕಿ ಯಾವೆಲ್ಲ ರಾಶಿಯವರಿಗೆ ಅಪಘಾತವನ್ನು ತಂದೊಡ್ಡುತ್ತೆ? ಹಾಗೆ ಮಹಾಲಕ್ಷ್ಮಿಯನ್ನ ಯಾವ ದಿನ ಯಾವ ಸಮಯದಲ್ಲಿ ಕೂರಿಸ್ಬೇಕು ಕೇಳ್ತೀನಿ ಗುರುಜಿ. ಗುರುಜಿ, ಇನ್ನು ದೀಪಾವಳಿ ಹಬ್ಬ ಬಂದೇ ಬಿಡ್ತು. ಎಲ್ಲರೂ ದೀಪಗಳನ್ನು ಹಚ್ಚೋದ್ರಲ್ಲಿ ಮತ್ತು ಪಟಾಕಿ ಹೊಡೆಯೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಈ ಪಟಾಕಿ ಹೊಡೆಯೋದ್ರಿಂದ ಯಾವೆಲ್ಲ ರಾಶಿಗಳವರಿಗೆ ತೊಂದರೆಯಾಗುತ್ತೆ? ಹಾಗೆ ಮಹಾಲಕ್ಷ್ಮಿಯನ್ನ ಯಾವ ದಿನ ಕೂರಿಸ್ಬೇಕು? ಪೂಜೆಯ ವಿಧಾನಗಳೇನು ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ? ಈ ದೀಪಾವಳಿ ಹಬ್ಬದ ದಿವಸನೇ ಲಕ್ಷ್ಮೀ ಪೂಜೆಯನ್ನು ಯಾಕೆ ಮಾಡಬೇಕು ಅನ್ನೋ ರೀತಿಯಾದಂಥ ಪುರಾಣಗಳಲ್ಲಿ, ಅಂದರೆ ಶಿವಪುರಾಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ರೀತಿಯಲ್ಲಿ ಲಕ್ಷ್ಮಿ ಈ ಸಮುದ್ರ ಮಂಥನ ಕಾಲದಲ್ಲಿ ಜನನವಾದಂಥ ಒಂದು ಸಂದರ್ಭದ ಅದು ಅರ್ಥವಾಗಿ ಇವತ್ತಿನ ದಿವಸ ಅಂದರೆ ದೀಪಾವಳಿ ಅಮಾವಾಸ್ಯೆ ದಿವಸವೇ ಆ ಲಕ್ಷ್ಮಿ ಜನನವಾಗಿರ್ತಕ್ಕಂಥದ್ರಿಂದ ಆ ಲಕ್ಷ್ಮಿಯನ್ನು ಎಲ್ಲರೂ ಕೂಡ ತಮ್ಮ ಮನೆಗೆ ಬರಲಿ, ನನ್ನ ಮನೆಯಲ್ಲಿ ಸಂತೋಷ ನೆಲೆಸಿರಲಿ ಅನ್ನೋ ಉದ್ದೇಶಾರ್ಥವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಹೆಚ್ಚಾಗಿ ಗೋಧೂಳಿ ಲಗ್ನದಲ್ಲೇ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡತಕ್ಕಂಥ ಒಂದು ಪದ್ಧತಿಯು ಎಲ್ಲ ಕಡೆಯೂ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಆದರೆ ಅನಿವಾರ್ಯ ಕಾರಣ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ಬೆಳಿಗ್ಗೆನೇ ಕೂರಿಸಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರತೀತಿ ಏನಾದರೂ ಇದ್ದಂಥ ಪಕ್ಷದಲ್ಲಿ ಬೆಳಿಗ್ಗೆ 4:45 5 ಗಂಟೆಯ ಒಳಗಡೆ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇನ್ನೂ ಒಂದು ಬಹಳ ಮುಖ್ಯವಾದಂಥ ವಿಚಾರ ಏನೆಂದರೆ, ಸಂಜೆ ಮಾಡಬೇಕು ಅಂದರೆ 5:30 ಅಂತ ಅಂದುಬಿಟ್ಟು 5:30ಗೆ ಇಡ್ತೀರಿ, 5:30ಗೆ ಇಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಲ್ಲ. 6 ಗಂಟೆಯಿಂದ 6:40 ಒಳಗಡೆ ಈ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ 6:48 ಇದೆ. ಆದರೆ ಆ ಸಂಧಿಕಾಲ ಅಂತಕ್ಕಂಥದ್ದು ಬರುತ್ತೆ, ಲಗ್ನ ಸಂಧಿಕಾಲ ಅನ್ನೋದು ಬರುತ್ತೆ. ಹಾಗಾಗಿ 6:48 ಬೇಡ, 6:40 ಒಳಗಡೆ 6 ಗಂಟೆಯಿಂದ 6:40 ಸಂಜೆ 6 ಗಂಟೆಯಿಂದ 6:40 ಒಳಗಡೆ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಧಿಪೂರ್ವಕವಾಗಿ ಪೂಜೆಯನ್ನು ಅರ್ಪಿಸಿ. ಪೂಜೆಯನ್ನು ಬೇಕಾದರೆ ನೋಡಿ, ಬಹಳ ಮುಖ್ಯವಾಗಿ ಹೇಳ್ತೀವಿ ನಾವು ಪದೇ ಪದೇ, ಯಾವುದೇ ಕಾರಣಕ್ಕೂ ನಿಷ್ಕಲ್ಮಶ ಸ್ಥಿತಿಯನ್ನು ತಂದುಕೊಳ್ಳಬೇಡಿ. ಮನೆಯಲ್ಲಿ ಕಲಹವನ್ನು ತಂದುಕೊಳ್ಳಬೇಡಿ. ವರ್ಷ ಪೂರ್ತಿಯಾಗಿ ಕಲಹಗಳು ಹಾಗೇ ಇರ್ತದೆ, ಕಲ್ಮಶಗಳು ಹಾಗೇ ಇರ್ತದೆ. ಕಲ್ಮಶಗಳಿಲ್ಲದ ರೀತಿಯಲ್ಲಿ ಪರಿಪೂರ್ಣವಾಗಿ ಏನೇ ನಡೀಲಿ, ಎಂಥ ಘಟನೆ ನಡೀಲಿ, ಶಾಂತ ಚಿತ್ತವಾಗಿರಿ. ಆ ಶಾಂತಿ ವರ್ಷಪೂರ್ತಿಯಾಗಿ ಹಾಗೇ ಇರ್ತಕ್ಕಂಥದ್ದಕ್ಕೆ ದಾರಿ ಮಾಡಿಕೊಡ್ತದೆ. ಒಂದು ಇನ್ನು ಬಹಳ ಮುಖ್ಯವಾಗಿ ಅಮಾವಾಸ್ಯೆ, ನಾಳೆ ಭಾನುವಾರದ ಅಮಾವಾಸ್ಯೆ
ಭಾನುವಾರದ ಅಮಾವಾಸ್ಯೆಗಳು ಅಂತಕ್ಕಂಥದ್ದು ತುಂಬ ಕಠಿಣ, ಅಷ್ಟೇ ಶಕ್ತಿಪೂರ್ಣ, ಅಷ್ಟೇ ಫಲಗಳನ್ನು ಪಡೆದುಕೊಳ್ಳಬಹುದು ಅನ್ನೋ ರೀತಿಯಾದಂಥ ಪ್ರತೀತಿಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿಯೇ ಭಾನುವಾರದ ಅಮಾವಾಸ್ಯೆಗಳಲ್ಲಿ ಸ್ವಲ್ಪ ಅವಘಡಗಳು ಆಗ್ತಕ್ಕಂಥದ್ದು ಜಾಸ್ತಿ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಗುರುವಾರ ಭಾನುವಾರದ ಅಮಾವಾಸ್ಯೆಗಳು ಬಂದು ಅಂದರೆ ನಮಗೆ ಮಂತ್ರಸಿದ್ಧಿಗಳನ್ನು ಮಾಡಿಕೊಡೋದಕ್ಕೆ ಅಥವಾ ಬೇರೆಯವರ ಕಷ್ಟಗಳನ್ನು ಪರಿಹರಿಸೋದಕ್ಕೆ ಸುಲಭವಾದಂಥ ಮಾರ್ಗಗಳು ಸಿಗುತ್ತೆ. ನಾಳೆ 10 ಗಂಟೆಗೆ ಪ್ರತಿಯೊಬ್ಬರಿಗೂ ಕೂಡ ಯಂತ್ರ ಮತ್ತು ಮಂತ್ರ ದೀಕ್ಷೆಯನ್ನು ಕೊಡುವಂಥ ಒಂದು ಪ್ರಯೋಗವನ್ನು ಮಾಡ್ತದೆ. ಯಾರು ಬೇಕಾದ್ರೂ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದು. ಪೋಸ್ಟ್ ಮುಖಾಂತರವೂ ಕೂಡ ನೀವು ತರಿಸಿಕೊಳ್ಳಬಹುದು. ಅದರ ಮೊದಲೇ ರಿಜಿಸ್ಟರ್ ಮಾಡಿಕೊಳ್ಬೇಕು ಫೋನ್ ಮಾಡಿಬಿಟ್ಟು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಪಟಾಕಿ ಯಾರ್ಯಾರಿಗೆಲ್ಲ ಪುಟ್ಟ ಕಂದಮ್ಮಗಳೆಲ್ಲರೂ ಕೂಡ ಪಟಾಕಿನಲ್ಲಿ ಅನಾಹುತಗಳನ್ನು ಮಾಡಿಕೊಳ್ತಕ್ಕಂಥ ಸಂಭವಗಳು ಜಾಸ್ತಿ ಇದೆ. ಅದರಲ್ಲಿ ಹೆಚ್ಚಿನ ಪ್ರಮಾಣ ದಶಾಭಕ್ತಿಗಳು ಅಂದರೆ ಜಾತಕವೂ ಕೆಟ್ಟು ಗೋಚಾರದಲ್ಲೂ ಅಂಥ ಸಂದರ್ಭಗಳು ನಿರ್ಮಾಣ ಆಗುತ್ತೆ ಅನ್ನೋ ರೀತಿಯಾದಂಥ ಸಿಗದು. ಜಾತಕದ ಬಲ ಇತ್ತು ಅಂದರೆ ಸ್ವಲ್ಪ ಬಚಾವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಇರ್ತಕ್ಕಂಥದ್ದು. ಮೇಷರಾಶಿನವರ ಮಕ್ಕಳಿಗೆ ಸ್ವಲ್ಪ ಪಟಾಕಿನಲ್ಲಿ ಅನಾಹುತಗಳಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣ ಆಗಿ ಬರುತ್ತೆ ಅಂತ ಹೇಳ್ತದೆ. ಇಂದ ನೋಡಿಕೊಳ್ತಕ್ಕಂಥದ್ದು ಬಹಳ ಒಳಿತು. ಏಕೆಂದರೆ ಪಂಚಮಾಧಿಪತಿ ಭಾವದಲ್ಲಿ ಅಷ್ಟಮಾಧಿಪತಿಯ ಸ್ಥಿತಿ ಇರ್ತಕ್ಕಂಥದ್ದು, ಅಷ್ಟಮಾಧಿಪತಿಯಾಗಿ ಪರಿಪೂರ್ಣವಾಗಿ ದೃಷ್ಟಿಯನ್ನು ಮೇಷರಾಶಿಯವರಿಗೆ ಬಿಟ್ಟಿರ್ತಕ್ಕಂಥದ್ದು. ಮೇಷರಾಶಿನವರ ಮಕ್ಕಳಿಗೆ ಈ ಪಟಾಕಿಯಿಂದ ಅನಾಹುತಗಳಾಗ್ತದೆ. ಸಿಂಹರಾಶಿಯ ಮಕ್ಕಳಿಗೆ ಪಟಾಕಿಯಿಂದ ಅನಾಹುತಗಳು ಬರ್ತಕ್ಕಂಥದ್ದು, ಅವುಗಳನ್ನು ಪೆಟ್ಟನ್ನು ತಿಂದುಕೊಳ್ತಕ್ಕಂಥದ್ದು, ಕಣ್ಣಿಗೆ ಏಟು ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭಗಳಿದೆ. ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಬಳಿತಾಗಿರ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೂ ಕೂಡ ಸಮಸ್ಯೆಗಳೆದುರಾಗ್ತಕ್ಕಂಥದ್ದು, ಕಾಲು ಸುಟ್ಟುಕೊಳ್ತಕ್ಕಂಥದ್ದು ಅಥವಾ ಪಟಾಕಿ ಹೊಡೆದು ಎಲ್ಲರೂ ಓಡೋಗ್ಬೇಕಾದ್ರೆ ಕಾಲಿಗೆ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಇಂಥವೇನಾದರೂ ಆಗ್ತಕ್ಕಂಥ ಸಂದರ್ಭಗಳು. ಇನ್ನು ಬೇರೆ ರಾಶಿನವರಿಗೆ ಅಂಥ ಒಂದು ಪರಿಪೂರ್ಣವಾದಂಥ ದುಷ್ಪರಿಣಾಮಗಳು ಬೀಳ್ತಕ್ಕಂಥ ಸಂಭವಗಳು ಕಡಿಮೆ. ಕನ್ಯಾ ರಾಶಿನವರು ಎಚ್ಚರಿಕೆಯಿಂದಿರಬೇಕು. ಇವರಿಗೆ ಹೆಚ್ಚಿನದಾದಂಥ ಪೆಟ್ಟು ಬೀಳ್ತಾರೆ. ಶುಭವಾಗಲಿ. ಸರಿ ಗುರುಜಿ, ದೀಪಾವಳಿ ಹಬ್ಬದ ದಿನ ದೀಪವನ್ನ ಹೆಚ್ಚಾಗಿ ಹಚ್ಚಿ ಪಟಾಕಿಯನ್ನ ಕಡಿಮೆ ಹೊಡಿರಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಥ್ಯಾಂಕ್ ಯು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. 9 ಗಂಟೆಗೆ ಇನ್ನಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಬರ್ತೀವಿ. ಕಾಯ್ತಾ ಇರಿ. ವೀಕ್ಷಕರೇನು ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ.